ಬಿಜಾಪುರ ಜಿಲ್ಲೆ ಕರ್ನಾಟಕ ರಾಜ್ಯ ಸಹಬಾಳ್ವೆಗೆ ಹೆಸರಾಗಿರ್ತಕ್ಕಂಥ ರಾಜ್ಯ. ನಮ್ಮನ್ನು ಹೊಡಿಬೇಡ್ರಿ, ನಮ್ಮ ಶುದ್ಧವಾದಂಥ ಹಾಲಂತ ಇರೋ ಜೀವನದಲ್ಲಿ ವಿಷ ಹಾಕಕ್ಕೆ ಹೋಗಬೇಡಿ. ಕೈ ಮುಗಿದು ನಿಮಗೆ ಪ್ರಾರ್ಥನೆ ಮಾಡ್ತೀನಿ. ಸಬ್ಜೆಕ್ಟ್ ಬೇಕಾದಷ್ಟಿದೆ. ಜಾತಿ ಆಧಾರದ ಮೇಲೆ ಸಬ್ಜೆಕ್ಟ್ ಅನ್ನು ಬಿಟ್ಟು ರಾಜ್ಯದ ಜನತೆ ಆಧಾರದ ಮೇಲಿರೋ ಸಬ್ಜೆಕ್ಟ್ ಅನ್ನು ತಗೊಂಡು ಹೋರಾಟ ಮಾಡಿ. ಇಷ್ಟು ಹೇಳಕ್ಕೆ ನಿಮ್ಮ ಊರಿಗೆ ನಾನು ಬಂದಿದ್ದೇನೆ. ನಾನು ಅಂದ್ಕೊಂಡೆ ನಾನು ಬರ್ತೀನಿ ಅಂದಾಗ ನನಗೆ ಸ್ವಾಗತ ಮಾಡಕ್ಕೆ ಅವರೇ ಬರ್ಬೋದು ಅಂತ. ಊರಾಗಿದ್ದವರೆಲ್ಲ ಗೊತ್ತಿಲ್ಲ, ಇದ್ರೆ ಅವರಿಗೂ ಫೋನ್ ಮಾಡಿ ಮಾತಾಡಿ ಹೋಗ್ತೀನಿ ನಾನು. ಸರಿ, ಅವ್ರಿಗೂ ನಮ್ಮ ಹೋರಾಟ ಚುನಾವಣೆಗೂ ಅದಕ್ಕೆ ಸಂಬಂಧ ಇಲ್ಲ. ಚುನಾವಣೆ ನಿಲ್ತೀವಿ, ಹೇಳ್ತೀರಿ. ಎನ್ಸಿಪಿ ಕರೆ ಬಂದಿತ್ತು ಅಂತ ಹಿಂದೆ ಹೇಳಿದ್ರಿ. ಎನ್ಸಿಪಿ ಕರೆ ಬಂದಿತ್ತು ಅಂತ ಹೇಳಿದ್ರಿ. ಮೋಸ್ಟ್ಲಿ ಎನ್ಸಿಪಿಗೆ ಹೋಗ್ಬೋದು ಅನ್ನೋ ನಿರೀಕ್ಷೆ ಒಂದಿಷ್ಟು ಬಂದಿದ್ದಿತ್ತು. ಹುಡುಗಿ ಚೆನ್ನಾಗಿದ್ರೆ ಹುಡುಗರು ತುಂಬ ಬರ್ತದೆ. ಏನು ಮಾಡ್ತಿದ್ದೆ ನನಗೆ ಬೇಕಲ್ಲ. ನಾನು ಯಾರ ಕೈಯಲ್ಲೂ ಸಿಗಾಕೊಳ್ಳಾರ್ದೆ ಈ ರಾಜ್ಯದ ಅಸ್ತಿತ್ವವನ್ನು ಉಳಿಸ್ತಕ್ಕಂಥದ್ದು. ನಾವು ಕರ್ನಾಟಕ ರಾಜ್ಯದ ಜನ ಕನ್ನಡಿಗರು. ನಾವು ಕರುಣೆ ನನ್ನಿ ಡಮರುಗ ಪರಿಶಿವನಾದಂಥ ಮುಕ್ಕುಂಡೇಶ್ವರ ಬಾರಿಸಿದಂಥ ಡಮರುಗ ಅದು. ಆ ಭಾಷೆಗೆ ಇವತ್ತು ಹೆಸರು ಬಂದಿರ್ಬೇಕಾದ್ರೆ ಅದೇ ಕಾರಣ. ಆದ್ರಿಂದ ಇವತ್ತು ನಾವು ರಾಜ್ಯದಲ್ಲಿ ನಮ್ಮದೇ ಆದಂಥ ಕನ್ನಡಿಗರ ಒಂದು ಶಕ್ತಿಯನ್ನು ನಾವು ಕಟ್ಟದೇ ಇದ್ರೆ DMK ತಮಿಳುನಾಡು ಉದ್ಧಾರ ಆಯಿತು, ತೆಲುಗು ದೇಶಂ, ಆಂಧ್ರ. ಅವರಿಗೆ ತಮಿಳುನಾಡಿಗೆ ತಮಿಳು ಸ್ವಾಭಿಮಾನ ಇದ್ರೆ ಕರ್ನಾಟಕದವ್ರಿಗೆ ಕನ್ನಡ ಸ್ವಾಭಿಮಾನ ಇವೆ, ಅದು ಬೇಕು. ಆದ್ರಿಂದ ಇವತ್ತು ಎಲ್ಲ ಸಮಾಜಗಳಿಗೆ ಉಳಿತಾಗಬೇಕಾದ್ರೆ ಮೂರನೇ ಒಂದು ಶಕ್ತಿ ಅವಶ್ಯ ಅನ್ನಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಕಾಂಗ್ರೆಸ್ ಹೈಕಮಾಂಡ್ ನಿಮ್ಗೆ ಏನೋ ಸತಿ ಇನ್ವಿಟೇಷನ್ ಬಂದ್ರೆ ಹೋಗುವಂತ ಏನೋ ಸಾಧ್ಯತೆಗಳು ಇದ್ದಾರೆ. ಅಲ್ಲೂ ಬನ್ನಿ, ಕೈನವ್ರು ಮಾತಾಡೋರು ಇದ್ದಾರೆ. ಅದನ್ನು ನಾನು ಯಾಕೆ ಚರ್ಚೆ ಮಾಡಕ್ಕೆ ಹೋಗಲಿ? ನಮಗೆ ಮೂಲತಃ ಏನು ಅಂತ ಹೇಳಿದ್ರೆ ತೀರ್ಮಾನ ಮಾಡ್ತಕ್ಕಂಥದ್ರಲ್ಲಿ ಎಲ್ಲದೂ ಹೈಕಮಾಂಡ್ ಅಂದ್ರೆ ಆಗಲ್ಲ. ರಾಜ್ಯಕ್ಕೆ ಒಂದಷ್ಟು ತೀರ್ಮಾನ ತಗೊಳ್ತಕ್ಕಂಥದ್ದು ಅದಲ್ಲಿಲ್ಲ. ಈಗ ಎಲ್ಲ ತೀರ್ಮಾನ ಸಿದ್ದರಾಮಯ್ಯ ತಗೊಳಕ್ಕಾಗಲ್ಲ, ಶಿವಕುಮಾರ್ ತಗೊಳಕ್ಕಾಗಲ್ಲ. ಒಂದು ಅಸೆಂಬ್ಲಿ ಸೀಟು ಅಲ್ಲೇ ಹೋಗ್ಬೇಕು. ಕಾಂಗ್ರೆಸ್ ಹೊರಗೆ ಬಂದಿದ್ದು ಅದೇ ಒಂದು ಕಾರಣದಿಂದ. ಹೌದು, ಬೇರೆ ಏನು ಕಾರಣನೇ ಇಲ್ಲ. ನಾವು ಮತ್ತು ಸೈಡ್ ಲೈನ್ ಮಾಡೋರು ತಾವು ಇಬ್ರು ಸೈಡ್ ಲೈನ್ ಆಗಿರಿ ಈಗ ಕಾಂಗ್ರೆಸ್ದಿಂದ ಅಥವಾ ಪೊಲಿಟಿಕಲ್ ಆಕ್ಟಿವ್ ಪಾರ್ಟಿದಿಂದ. ಅದಕ್ಕೆ ಏನು ಕಾರಣ? ನೀವು ಸೈಡ್ ಲೈನ್ ಆಗಿದ್ದೀರಿ ಅಂತ ಹೇಳ್ತೀರಿ. ನಾವು ಸೈಡ್ ಲೈನ್ ಇಲ್ಲ, ಮೇನ್ ಲೈನ್ ಅಲ್ಲಿ ಇದ್ದೀವಿ. ಅವ್ರು ಬೇರೆ ಸೈಡ್ ಲೈನ್ ಆಗ್ಯಾರ, ನಾವು ಮೇನ್ ಲೈನ್ ಅಲ್ಲಿ ಇದ್ದೀವಿ. ನಾವು ಎಲ್ಲ ಕಡೆ ಸಭೆ ಮಾಡ್ತಾ ಇದ್ದೀನಿ, ಎಲ್ಲ ಕಡೆ ಜನ ಬರ್ತಾ ಇದ್ದಾರೆ. ಈಗ ನೋಡಿ, ಈಗ ಸುಮಾರು ಒಂದು 300-400 ಜನ ಮುತ್ತೋಲಿಗಳು ಸೇರ್ತಾ ಇದ್ದಾರೆ. ಅಲ್ಲಿ ಮಸೀದಿ, ಜಾಮಾ ಮಸೀದಿಗೆ ಬೇಗ ಮತ್ತು ಇಬ್ರಾಹಿಂ ಅವರು ಮುಸಲ್ಮಾನ್ ಲೀಡರ್ ಅಂತ ಹೇಳ್ತಿದ್ರು. ನಾನು ಯಾವತ್ತೂ ಮುಸಲ್ಮಾನ್ ಲೀಡರ್ ಅಂತ ಅನಿಸ್ಕೊಳ್ತಾ ಇಲ್ಲ. ನಾನು ಅನಿಸ್ಕೊಳ್ಳೋಕ್ಕೂ ತಯಾರಾಗಿದೆ. ನಾನು ಎಲ್ಲ ಸಮಾಜದ ಜನರಿಗೆ ಲೀಡ್ರು. ಈಗ ಯಡಿಯೂರಪ್ಪ ಲಿಂಗಾಯತ್ ಲೀಡ್ರ, ಸಿದ್ದರಾಮಯ್ಯ ಕುರುಬದ ಲೀಡ್ರ, ಅವ್ರು ಮಾತ್ರ ರಾಷ್ಟ್ರೀಯ ನಾಯಕರು. ನಾನ್ಯಾಕೆ ಸಾವಿರ ಲೀಡ್ರು ಮನಸ್ಸು ಒಂದು ಮಾಡೋಕ್ಕಾಗಲ್ಲ. ಧರ್ಮಪೀಠದವ್ರು ಕೂತು ಬುದ್ಧಿವಾದ ಹೇಳಿ ಅವ್ರ ಮನಸ್ಸುಗಳನ್ನು ಒಂದು ಮಾಡ್ತಕ್ಕಂಥದ್ದಕ್ಕೆ ಸಾಧ್ಯವಾಗುತ್ತೆ. ಸರ್, ಆಮೇಲೆ ಜಮೀರ್ ಅವರು ಕುಮಾರಸ್ವಾಮಿ ಕರಿಯ ವರ್ಣ ಆಧಾರಿತ ಆರೋಪ ಮಾಡ್ತಾರೆ. ಕರಿಯ ಬಿಳಿಯ ಇಸ್ಲಾಂನಲ್ಲಿ ಫಸ್ಟ್ ಕಾಬಾದ್ನಲ್ಲಿ ಕೂಗಿ ಅಜಾ ಕೂಗಿದ್ದೆ ಕರಿಯ. ತಪ್ಪಂತೀರಿ? 100% ಎಲ್ಲಾದ್ರೂ ಅಂತೇನ್ರಿ. ಮನುಷ್ಯನ ಬಣ್ಣದ ಮೇಲೆ ಅಲ್ಲ ಕುಮಾರಸ್ವಾಮಿ, ಜಮೀರ್ ಅವರೇ ಗುಣದ ಮೇಲೆ ಹೋಗ್ಬೇಕಾಗಲ್ಲ. ನಿಮಗೆ ಗೊತ್ತಿದೆ, ಕಪ್ಪಗಿದ್ದಾರೆ, ಕೆಲವರು ಬೆಳ್ಳಗಿದ್ದಾರೆ, ಕೆಲವರು ಕೆಂಪಗಿದ್ದಾರೆ. ಮನಸ್ಸು ಕಪ್ಪಾಗಬಾರ್ದು, ಮನಸ್ಸು ಶುದ್ಧವಾಗಿರ್ಬೇಕು. ನಿಮ್ ರೇಟ್ ಹೇಳು. ಬಿಜೆಪಿ ಸೃಷ್ಟಿ ಬಗ್ಗೆ ಮಾತಾಡಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅದನ್ನು ನಿಮಗೆ ಗೊತ್ತಿಲ್ಲ, ನಾನು ಯಾಕೆ ಹೇಳ್ತೀನಿ? ಲವ್ ಮ್ಯಾರೇಜ್ ನಿಮಗೆ ಗೊತ್ತಿಲ್ಲ, ಈ ಜಿಲ್ಲೆ ರಾಜಕೀಯ ಬಗ್ಗೆ. ಸರ್, ಜಮೀರ್ ಹೇಳ್ತಾರೆ ಬಿಜೆಪಿಗೆ ಹೋಗಿ ಈ ತರ ಮಾತಾಡ್ತಿದ್ದೆ, ಮುಸ್ಲಿಮರಿಂದ ಚಂದ ಎತ್ತಿ ನಿನ್ನ ಖರೀದಿ ಮಾಡ್ತೀನಿ, ನಿನ್ನ ರೇಟ್ ಹೇಳು ಅಂತ ಹೇಳಿ ಜಮೀರ್ ಅಹಮದ್ ಹೇಳ್ತಾರೆ ಕುಮಾರಸ್ವಾಮಿ. ಅವರೆಲ್ಲ ದೊಡ್ಡವರು, ನಾವೆಲ್ಲ ದಾಸೋಹದವರು. ಹಾಗಾಗಿ ನಮಗೆ ಖರೀದಿ ಮಾಡೋದು ಮುಸಲ್ಮಾನಕ್ಕೆ ವಿವೇಕ ಆಕಾಶ
ಉನ್ಕು ನಾನು ಅದನ್ನೇ ಹೇಳೋದು, ಯತ್ನಾಳ್ ಅವರು ಆ ರೀತಿ ಅವ್ರು ಮಾತಾಡಿದ್ರೆ ತಪ್ಪು. ನೀವು ಬಸವ ಕುಲದಲ್ಲಿ ಹುಟ್ಟಿರ್ತಕ್ಕಂಥವ್ರು, ಇಡೀ ಬಸವ ಕುಲಕ್ಕೆ ಅಗೌರವ ತಂದಂಥದ್ದು. ಹೆಣ್ಮಕ್ಳ ಬಗ್ಗೆ ನೀವು ಮಾತಾಡ್ತಕ್ಕಂಥದ್ದು ತಪ್ಪು, ಬಿಡಿ, ಅದು ಬೇಡ. ಯತ್ನಾಳ್ ಅವರೇ, ಮೋದಿ ಧರ್ಮಪತ್ನಿ ಎಲ್ಲದಾರು ಹೇಳ್ತೀರಾ? ಯಾಕ್ರಿ ಮನೇಲೆ ಹುಡುಕಿ ಇಟ್ಕೊಂಡು ಹೊರಗೆ ಹುಡ್ಕೊಂಡ್ರಿ ನೀವು? ನಾವೇನಪ್ಪ, ನನ್ನ ಹೆಂಡ್ತಿ 9 ಜನ ಮಕ್ಕಳು, ಒಂದೇ ಇಂಡಸ್ಟ್ರೀಸ್, ಎಲ್ಲ ಪ್ರೊಡಕ್ಷನ್ ಲೆಕ್ಕ ಸಿಗ್ತದೆ. ಸರ್, ಈಗ ಚುನಾವಣೆ ಇದು ಹೇಳಿದ್ರೆ ನೀವು ಮೂರನೇ ಪಕ್ಷ ಬೇಕು ಅಂತ ಹೇಳಿ. ಫಸ್ಟ್ ಘಟಬಂಧನ ಇವ್ರು ನಿತೀಶ್ ಕುಮಾರ್ ಹೊರಗೆ ಬಿಟ್ಟಿದ್ದ ತಪ್ಪು. ಅವತ್ತೇ ಹೇಳಿದ್ದೆ ನಾನು, ಅವ್ರನ್ನ ಕನ್ವೀನರ್ ಮಾಡಿ ಅಂತ. ಅದು ಮಾಡಿರ್ತಿದ್ರೆ ಇವತ್ತು ಪರಿಣಾಮ ಬೇರೆ ಆಗಿರೋದು. ಬಟ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅನುಭವ ಕಡಿಮೆ. 2 ವರ್ಷ ನಾನು ಕೇಂದ್ರದಲ್ಲಿದ್ದು 1 ವರ್ಷ ದೇಶ ನಡೆಸಿದ್ದೇನೆ ನಾನು. ಅಟಲ್ ಬಿಹಾರಿ ವಾಜಪೇಯಿ ಅಂತವ್ರು ಇರ್ತಿದ್ರೆ, ಇಂದಿರಾ ಗಾಂಧಿ ಅಂತವ್ರು ಇರ್ತಿದ್ರೆ, ರಾಜೀವ್ ಗಾಂಧಿ ಅಂತ ಇರ್ತಿದ್ರೆ, ಇವತ್ತು ಈ ಪರಿಸ್ಥಿತಿ ಇರ್ತಿರ್ಲಿಲ್ಲ. ये नाजुक हालत में आपका क्या पैगाम क्या है?